ಅಭಿಷೇಕ್ ದೂರು ನೀಡೋದಕ್ಕೆ ಮುಂದಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಅಭಿಷೇಕ್ಗೆ ಯೂಟ್ಯೂಬರ್ ಸುಮಂತ್ ಟಾಂಗ್ ಕೊಟ್ಟಿದ್ದಾರೆ. ಅಭಿಷೇಕ್ ದೂರು ಕೊಟ್ರೆ ನಾನು ಹೆದರೋದಿಲ್ಲ, ನಾನು ಮಾಡಿರುವ ವಿಡಿಯೋ ಬೇರೆ, ಪ್ರಸಾರ ಮಾಡ್ತಿರೋ ವಿಚಾರ ಬೇರೆ, ನಾನು ಮಾತನಾಡಿರುವ ವಿಚಾರವನ್ನು ತಿರುಚಿದ್ದಾರೆ. ನಾನು ಮೊದಲ ದಿನ ಆರೋಪ ಮಾಡಿದ್ದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಯೂಟ್ಯೂಬರ್ ಸುಮಂತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಮಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂಟ್ಯೂಬರ್ ಸುಮಂತ್ ಅವರು. ಸುಮಂತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೀಗೊಂದು ಕೇಸ್ ದಾಖಲಾದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ನೀವು ಹಿಂದೆನೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡುವಾಗ ಹೇಳಿದ್ರಿ. ಈ ಕೇಸ್ ದಾಖಲಿಸಕ್ಕೆ ಮುಂದಾಗ್ತಿದ್ದಾರೆ ಅಭಿಷೇಕ್ ಅವರು. ಎಸ್ ಮೇಡಮ್, ಯಾಕಂತಂದ್ರೆ ಅಭಿಷೇಕ್ ಹೇಳಿರೋದು ನನಗೆ ನಿಜ, ನಾನು ಸತ್ಯನೇ ಹೇಳಿರೋದ್ರಿಂದ ನಾನು ಅವ್ರ ಕೇಸ್ ಹಾಕಿದ್ರೆ ಎದುರ್ಕೊಳ್ಳಲ್ಲ ಮೇಡಮ್. ಯಾಕಂತಂದ್ರೆ ಸುಳ್ಳನ್ನ ಇಷ್ಟು ದಿನ ಹೇಳ್ಕೊಂಡ್ ಬರ್ತಾವ್ರು, ನನ್ಗೆ ಆಫರ್ ಮಾಡಿರೋದು ನಿಜ, ನಾನು ಆಫರೇ ಮಾಡಿಲ್ಲ ಅನ್ಬಿಟ್ಟು ಅವರು ಸುಳ್ಳನ್ನ ಸತ್ಯ ಮಾಡಕ್ ಹೊರಟಿದಾರಲ್ಲ, ನಾನು ಸತ್ಯ ಮಾಡ್ತೀನಿ ಮೇಡಮ್. ಬಟ್ ನೀವು ಅವತ್ತು ಹೇಳ್ತಾ ಇದ್ರಿ ನನ್ನ ಹತ್ರ ಸಾಕ್ಷಿ ಏನು ಇಲ್ಲ, ಕೂತು ನಾನು ಅವರು ಮಾತನಾಡಿದ್ದಷ್ಟೇ, ಸ್ಥಳೀಯ CC ಕ್ಯಾಮ್ರಾ ಪರಿಶೀಲನೆ ಮಾಡಿದ್ರೆ ಸಿಗ್ಬೋದಷ್ಟೇ, ಬಟ್ ಎಕ್ಸಾಕ್ಟ್ಲಿ ಇದೇ ಮಾತನಾಡಿದ್ರು ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ. ಎಸ್ ಮೇಡಮ್, ಯಾಕಂತಂದ್ರೆ ಅದೊಂದು ಕ್ಯಾಶುವಲ್ ಟಕ್ಸ್ ಆಗಿತ್ತು. ಅಂತಂದ್ರೆ ನನ್ನ ಉದ್ದೇಶನೂ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಆತರ ಏನ್ ಇರ್ಲಿಲ್ಲ. ಜಸ್ಟ್ ನಾವು ಅಲ್ಲಿನ ಜ್ಯೂಸ್ ಅಂಗಡಿಯಿಂದ CCTV ಇದ್ರೆ ತಗ್ಸಿದ್ರೆ ಇನ್ನೂ ತುಂಬಾ ಒಳ್ಳೇದು. ನಾನು ಅವರು ಕೂತ್ ಮಾತಾಡಿರೋದಕ್ಕೆ ಅದ ನಂತರ ಅಲ್ಲಿ ಕೂತ್ ಮಾತಾಡಿರೋದು ನಿಜ ಮೇಡಮ್. ಅವನು ನನ್ಗೆ ಆಫರ್ ಮಾಡಿದ್ದು ನಿಜ. ಬಟ್ ಈಗ ನಿಮ್ಮ ಮೇಲೇನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತಿದೆ, ನೀವು ಸುಳ್ಳು ಹೇಳ್ತಿದ್ದೀರಿ ಅನ್ನೋ ಅರ್ಥದಲ್ಲಿ ಭಾವಿಸೋ ರೀತಿಯಲ್ಲಿ ಆ ಆಡಿಯೋಗಳ ಸಂಚಲನ. ಅಭಿಷೇಕ್ ವಿಚಾರದಲ್ಲೂ ಕೂಡ ಸುಳ್ಳು ಹೇಳ್ಬಿಟ್ರೆ ನೀವು ಅಂತ ಹೇಳಿ ಜನ ಪ್ರಶ್ನೆ ಕೇಳ್ಬೋದು ನಾಳೆ ದಿನ. ಕೋರ್ಟು ಕಾನೂನಾತ್ಮಕವಾಗಿ ನಡೆಯೋ ತನಿಖೆ ಸರಿಯೇ, ಬಟ್ ನೀವು ಯೂಟ್ಯೂಬರ್ಸ್ಗಳು ನಡೆಸೋದೇನೆ ಯೂಟ್ಯೂಬ್ ವಿಡಿಯೋ ಜನರ ವಿಶ್ವಾಸದ ಆಧಾರದ ಮೇಲೆ. ಇಲ್ಲೊಂದ್ ಕಡೆ ನಿಮ್ಗೆ ಬ್ಯಾಕ್ ಫೈರ್ ಆಗ್ತಿದ್ಯಾ ಅಂತ ಅನಿಸ್ತಿದ್ಯಾ? ನೋಡಿ ಮೇಡಮ್, ಕೆಲವೊಂದು ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ ನಾನು ಹೇಳೋ ರೀತಿ ಬೇರೆ ಇತ್ತು, ಅಲ್ಲಿ ಕನ್ವೆ ಆಗಿರೋ ರೀತಿ ಬೇರೆ ಆಗಿದೆ. ಅದ ನಂತರ ಕೆಲವೊಂದು ಫುಲ್ ಆಡಿಯೋ ಸಿಕ್ಕಿದ್ರೆ, ಫುಲ್ ಆಡಿಯೋ ಹಾಕಿದ್ರೆ ಕ್ಲಾರಿಟಿ ಸಿಗೋದೇನೋ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿ ಹಾಕೊಂಡಿದ್ರೆ, ಅದಾದ ನಂತರ ನಾನು ಹೇಳೋ ರೀತಿ ಬೇರೆ, ಅಲ್ಲಿ ಕನ್ವೆ ಆಗಿರೋ ರೀತಿ ಬೇರೆ. ಮತ್ತೆ ಈ ಹಿಂದೆನೂ ನಾನು ಚಂದನ್ ಗೌಡ್ರಿಗೆ ದುಡ್ಡು ತಗೊಂಡಿದ್ದಾರೆ ಅಂತ ನಾನು ಹೇಳೇ ಇಲ್ಲ. ಅದಾದ ನಂತರ ಚಂದನ್ ಗೌಡ್ರಿಗೆ ಇಷ್ಟು ಅಮೌಂಟ್ ಎಲ್ಲಿಂದ ಬಂತು ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಜಸ್ಟ್ ನಾನು ಅಭಿದ್ ಮಾತ್ರ ಹೇಳ್ಬೇಕು ಅಂತ ಇದ್ದಿದ್ದು ಅವತ್ತು ಇಂಟರ್ವ್ಯೂ ಅಲ್ವೇ. ಮಂಜು ಗೌಡ್ರು ಅದನ್ನ ಹೇಳಿದ್ರು, ನೀನ್ ಏನ್ ಸತ್ಯ ಮಾತ್ರ ಹೇಳು ಅಂತ. ನಾನು ಅವತ್ತು ಸತ್ಯನೇ ಹೇಳಿರೋದು. ಅದಾದ ನಂತರ ಇಂಟರ್ವ್ಯೂ ಅಲ್ಲಿ ಅವರು ಮಾಡ್ತಾ ಇರ್ಬೇಕಾದ್ರೆ ಈ ಮಾತು ಬರುತ್ತೆ, ಅವಾಗ ಇಂಟರ್ವ್ಯೂ ನಿಲ್ಸ್ಬಿಟ್ಟು ಅವ್ರು ಕೇಳ್ತಾರೆ ಸತ್ಯ ಮಾತ್ರ ಹೇಳು, ಬೇರೆ ಏನು ಹೇಳ್ಬೇಡ, ಯಾಕಂದ್ರೆ ಮುಂದೊಂದು ದಿನ ಪ್ರಾಬ್ಲಮ್ ಆಗ್ಬೋದು ಅಂತ. ಹೌದು, ನಾನು ಸತ್ಯ ಮಾತ್ರ ಹೇಳ್ತೀನಿ ಅನ್ಬಿಟ್ಟು ಸತ್ಯನೇ ಹೇಳಿದ್ದೀನಿ. ಅಲ್ಲಿ ಏನಾಗಿದೆ, ಚಂದನ್ ಗೌಡ್ರದ್ದು ತಗೋಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ ಇತ್ತು. ಅಂತಂದ್ರೆ ಜಸ್ಟ್ ಅಭಿದ್ ಮಾತ್ರ ಹೇಳೋಣ ಅಂತ. ಬಟ್ ಚಂದನ್ ಗೌಡ್ರ ಮೇಲೆ ನನ್ಗೊಂದು ಡೌಟ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನ ಕ್ವಶನ್ ರೈಸ್ ಮಾಡ್ತೀನಿ. ಬಟ್ ಅದನ್ನ ಚಂದನ್ ಗೌಡ್ರು ನಾನು 50 ಲಕ್ಷ ತಗೊಂಡವನೆ ಅಂತ ಹೇಳ್ತಾನೆ, 50 ಲಕ್ಷ ತಗೊಂಡವನೆ ಅಂತ ಹೇಳ್ತಾನೆ ಅಂತ ಅವರೇ ದೊಡ್ಡ ಮಾಡ್ಕೊಂಡಿದ್ದ. ನಾನೇ ಜಸ್ಟ್ ಕ್ವಶನ್ ಕೇಳಿ, ಇಲ್ಲಿ ಇಷ್ಟೊಂದು ಅಮೌಂಟ್ ನಿಮ್ಗೆ ಹೆಂಗ್ ಬಂತು ಅದು ಕ್ಲಾರಿಟಿ ಕೊಡಿ ಅಂತ. ನಾನು ಅಭಿ ವಿಚಾರದಲ್ಲಿ ಏನಾಗಿದ್ದನು ಅವತ್ತಿ ಏನ್ ಹೇಳಿದ್ದಾನು ಇವತ್ತು ಅದೇ ರೀತಿ ಸ್ಟ್ಯಾಂಡ್ ಆಗಿ ನಿಂತಿರ್ತೀನಿ. ಸೊ ನಿಮ್ಮ ನಿಲುವಲ್ಲಿ ಅವ್ರ ಕೋರ್ಟು ಕೇಸು ಅಂತ ಹೋದ್ರು ಕೂಡ ನಿಮ್ ನಿಲುವಲ್ಲಿ ಏನ್ ಬದಲಾವಣೆ ಇಲ್ಲ? ಇಲ್ಲ ಮೇಡಮ್. ನೀವು ಯಾವ ರೀತಿ ರೆಡಿ ಇದ್ದೀರಿ ಫೇಸ್ ಮಾಡ್ಲಿಕ್ಕೆ? ಇವಾಗ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಭಿಷೇಕ್ ಅವರು. ಯಾ ಮೇಡಮ್, ನಾವು ಏನು ಕಾನೂನಾತ್ಮಕವಾಗಿ ನಮ್ಮ ಲಾಯರ್ ಏನಿದ್ದಾರೆ ಅವ್ರು ಏನ್ ಫೇಸ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ ಮೇಡಮ್. ಯಾಕಂತಂದ್ರೆ ಈ ಕೋರ್ಟ್ ಕೇಸಲ್ಲ ನನಗೂ ಅಷ್ಟು ಇದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ. ಈ ಕಾನೂನಾತ್ಮಕವಾಗಿ ಏನ್ ನಡೀತದೆ ನಡೀಲಿ ಮೇಡಮ್, ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಅವ್ರು ಹಾಕ್ಬೇಡ ಅಂತಾನು ಅನ್ನಕ್ಕಾಗಲ್ಲ, ನಾನು ಹೇಳಿರೋದು ಸುಳ್ಳು ಅಂತಾನು ಅನ್ನಕ್ಕಾಗಲ್ಲ. ಯಾಕಂತಂದ್ರೆ ನಾನು ಸುಳ್ಳೇ ಹೇಳಿಲ್ಲ, ಸತ್ಯ ಮಾತಾಡಿದ್ದೀನಲ್ವಾ. ಅವ್ರು ಹಾಕ್ಲಿ ಮೇಡಮ್, ಅದಕ್ಕೆ ನನ್ಗೇನು. ರೈಟ್. ಧನ್ಯವಾದ ಸುಮಂತ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಅಭಿಷೇಕ್ ದೂರು ನೀಡೋದಕ್ಕೆ ಮುಂದಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಅಭಿಷೇಕ್ಗೆ ಯೂಟ್ಯೂಬರ್ ಸುಮಂತ್ ಟಾಂಗ್ ಕೊಟ್ಟಿದ್ದಾರೆ. ಅಭಿಷೇಕ್ ದೂರು ಕೊಟ್ರೆ ನಾನು ಹೆದರೋದಿಲ್ಲ, ನಾನು ಮಾಡಿರುವ ವಿಡಿಯೋ ಬೇರೆ, ಪ್ರಸಾರ ಮಾಡ್ತಿರೋ ವಿಚಾರ ಬೇರೆ, ನಾನು ಮಾತನಾಡಿರುವ ವಿಚಾರವನ್ನು ತಿರುಚಿದ್ದಾರೆ. ನಾನು ಮೊದಲ ದಿನ ಆರೋಪ ಮಾಡಿದ್ದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಯೂಟ್ಯೂಬರ್ ಸುಮಂತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಮಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯೂಟ್ಯೂಬರ್ ಸುಮಂತ್ ಅವರು. ಸುಮಂತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್.
ಹೀಗೊಂದು ಕೇಸ್ ದಾಖಲಾದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ನೀವು ಹಿಂದೆನೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡುವಾಗ ಹೇಳಿದ್ರಿ. ಈ ಕೇಸ್ ದಾಖಲಿಸಕ್ಕೆ ಮುಂದಾಗ್ತಿದ್ದಾರೆ ಅಭಿಷೇಕ್ ಅವರು. ಎಸ್ ಮೇಡಮ್, ಯಾಕಂತಂದ್ರೆ ಅಭಿಷೇಕ್ ಹೇಳಿರೋದು ನನಗೆ ನಿಜ. ನಾನು ಸತ್ಯನೇ ಹೇಳಿರೋದ್ರಿಂದ ನಾನು ಅವ್ರ ಕೇಸ್ ಹಾಕಿದ್ರೆ ಎದುರ್ಕೊಳ್ಳಲ್ಲ ಮೇಡಮ್. ಯಾಕಂತಂದ್ರೆ ಸುಳ್ಳನ್ನ ಇಷ್ಟು ದಿನ ಹೇಳ್ಕೊಂಡ್ ಬರ್ತಾವ್ರು, ನನ್ಗೆ ಆಫರ್ ಮಾಡಿರೋದು ನಿಜ. ನಾನು ಆಫರೇ ಮಾಡಿಲ್ಲ ಅಂದ್ಬಿಟ್ಟು ಅವರು ಸುಳ್ಳನ್ನ ಸತ್ಯ ಮಾಡಕ್ ಹೊರಟಿದಾರಲ್ಲ, ನಾನು ಸತ್ಯನ ಸತ್ಯ ಮಾಡ್ತೀನಿ ಮೇಡಮ್. ಬಟ್ ನೀವು ಅವತ್ತು ಹೇಳ್ತಾ ಇದ್ರಿ ನನ್ನ ಹತ್ರ ಸಾಕ್ಷಿ ಏನು ಇಲ್ಲ, ಕೂತು ನಾನು ಅವರು ಮಾತನಾಡಿದ್ದಷ್ಟೇ, ಸ್ಥಳೀಯ CC ಕ್ಯಾಮ್ರಾ ಪರಿಶೀಲನೆ ಮಾಡಿದ್ರೆ ಸಿಗ್ಬೋದಷ್ಟೇ, ಬಟ್ ಎಕ್ಸಾಕ್ಟ್ಲಿ ಇದೇ ಮಾತನಾಡಿದ್ರು ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಹೇಳಿ. ಎಸ್ ಮೇಡಮ್, ಯಾಕಂತಂದ್ರೆ ಅದೊಂದು ಕ್ಯಾಶುವಲ್ ಟಚ್ ಆಗಿತ್ತು. ಅಂತಂದ್ರೆ ನನ್ನ ಉದ್ದೇಶನೂ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಆ ತರ ಏನ್ ಇರ್ಲಿಲ್ಲ. ಜಸ್ಟ್ ನಾವು ಅಲ್ಲಿನ ಜ್ಯೂಸ್ ಅಂಗಡಿಯಿಂದ CCTV ಇದ್ರೆ ತಗ್ಸಿದ್ರೆ ಇನ್ನೂ ತುಂಬಾ ಒಳ್ಳೇದು. ನಾನು ಅವರು ಕೂತ್ ಮಾತಾಡಿರೋದಕ್ಕೆ ಅದ ನಂತರ ಅಲ್ಲಿ ಕೂತ್ ಮಾತಾಡಿರೋದು ನಿಜ ಮೇಡಮ್. ಅವನು ನನ್ಗೆ ಆಫರ್ ಮಾಡಿದ್ದು ನಿಜ. ಬಟ್ ಈಗ ನಿಮ್ಮ ಮೇಲೇನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಆಡಿಯೋಗಳು ವೈರಲ್ ಆಗ್ತಿದೆ, ನೀವು ಸುಳ್ಳು ಹೇಳ್ತಿದ್ದೀರಿ ಅನ್ನೋ ಅರ್ಥದಲ್ಲಿ ಭಾವಿಸೋ ರೀತಿಯಲ್ಲಿ ಆ ಆಡಿಯೋಗಳ ಸಂಚಲನ. ಅಭಿಷೇಕ್ ವಿಚಾರದಲ್ಲೂ ಕೂಡ ಸುಳ್ಳು ಹೇಳ್ಬಿಟ್ರೆ ನೀವು ಅಂತ ಹೇಳಿ ಜನ ಪ್ರಶ್ನೆ ಕೇಳ್ಬೋದು ನಾಳೆ ದಿನ. ಕೋರ್ಟು ಕಾನೂನಾತ್ಮಕವಾಗಿ ನಡೆಯೋ ತನಿಖೆ ಸರಿಯೇ, ಬಟ್ ನೀವು ಯೂಟ್ಯೂಬರ್ಸ್ಗಳು ನಡೆಸೋದೇನೆ ಯೂಟ್ಯೂಬ್ ವಿಡಿಯೋ ಜನರ ವಿಶ್ವಾಸದ ಆಧಾರದ ಮೇಲೆ. ಇಲ್ಲೊಂದ್ ಕಡೆ ನಿಮ್ಗೆ ಬ್ಯಾಕ್ ಫೈರ್ ಆಗ್ತಿದ್ಯಾ ಅಂತ ಅನಿಸ್ತಿದ್ಯಾ? ನೋಡಿ ಮೇಡಮ್, ಕೆಲವೊಂದು ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ ನಾನು ಹೇಳೋ ರೀತಿ ಬೇರೆ ಇತ್ತು, ಅಲ್ಲಿ ಕನ್ವೆ ಆಗಿರೋ ರೀತಿ ಬೇರೆ ಆಗಿದೆ. ಅದ ನಂತರ ಕೆಲವೊಂದು ಫುಲ್ ಆಡಿಯೋ ಸಿಕ್ಕಿದ್ರೆ, ಫುಲ್ ಆಡಿಯೋ ಹಾಕಿದ್ರೆ ಕ್ಲಾರಿಟಿ ಸಿಗೋದೇನೋ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿ ಹಾಕೊಂಡಿದ್ರೆ, ಅದಾದ ನಂತರ ನಾನು ಹೇಳೋ ರೀತಿ ಬೇರೆ, ಅಲ್ಲಿ ಕನ್ವೆ ಆಗಿರೋ ರೀತಿ ಬೇರೆ. ಮತ್ತೆ ಈ ಹಿಂದೆನೂ ನಾನು ಚಂದನ್ ಗೌಡ್ರಿಗೆ ದುಡ್ಡು ತಗೊಂಡಿದ್ದಾರೆ ಅಂತ ನಾನು ಹೇಳೇ ಇಲ್ಲ. ಅದಾದ ನಂತರ ಚಂದನ್ ಗೌಡ್ರಿಗೆ ಇಷ್ಟು ಅಮೌಂಟ್ ಎಲ್ಲಿಂದ ಬಂತು ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಜಸ್ಟ್ ನಾನು ಅಭಿದ್ ಮಾತ್ರ ಹೇಳ್ಬೇಕು ಅಂತ ಇದ್ದಿದ್ದು ಅವತ್ತು ಇಂಟರ್ವ್ಯೂ ಅಲ್ವೇ. ಮಂಜು ಗೌಡ್ರು ಅದನ್ನ ಹೇಳಿದ್ರು, ನೀನ್ ಏನ್ ಸತ್ಯ ಮಾತ್ರ ಹೇಳು ಅಂತ. ನಾನು ಅವತ್ತು ಸತ್ಯನೇ ಹೇಳಿರೋದು. ಅದಾದ ನಂತರ ಇಂಟರ್ವ್ಯೂ ಅಲ್ಲಿ ಅವರು ಮಾಡ್ತಾ ಇರ್ಬೇಕಾದ್ರೆ ಈ ಮಾತು ಬರುತ್ತೆ. ಅವಾಗ ಇಂಟರ್ವ್ಯೂ ನಿಲ್ಸ್ಬಿಟ್ಟು ಅವ್ರು ಕೇಳ್ತಾರೆ, ಸತ್ಯ ಮಾತ್ರ ಹೇಳು, ಬೇರೆ ಏನು ಹೇಳ್ಬೇಡ, ಯಾಕಂದ್ರೆ ಮುಂದೊಂದು ದಿನ ಪ್ರಾಬ್ಲಮ್ ಆಗ್ಬೋದು ಅಂತ. ಹೌದು, ನಾನು ಸತ್ಯ ಮಾತ್ರ ಹೇಳ್ತೀನಿ ಅಂದ್ಬಿಟ್ಟು ಸತ್ಯನೇ ಹೇಳಿದ್ದೀನಿ. ಅಲ್ಲಿ ಏನಾಗಿದೆ, ಚಂದನ್ ಗೌಡ್ರದ್ದು ತಗೋಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ ಇತ್ತು. ಅಂತಂದ್ರೆ ಜಸ್ಟ್ ಅಭಿದ್ ಮಾತ್ರ ಹೇಳೋಣ ಅಂತ. ಬಟ್ ಚಂದನ್ ಗೌಡ್ರ ಮೇಲೆ ನನ್ಗೊಂದು ಡೌಟ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನ ಕ್ವಶನ್ ರೈಸ್ ಮಾಡ್ತೀನಿ. ಬಟ್ ಅದನ್ನ ಚಂದನ್ ಗೌಡ್ರು ನಾನು 50 ಲಕ್ಷ ತಗೊಂಡವನೆ ಅಂತ ಹೇಳ್ತಾನೆ, 50 ಲಕ್ಷ ತಗೊಂಡವನೆ ಅಂತ ಹೇಳ್ತಾನೆ ಅಂತ ಅವರೇ ದೊಡ್ಡ ಮಾಡ್ಕೊಂಡಿದ್ದ. ನಾನೇ ಜಸ್ಟ್ ಕ್ವಶನ್ ಕೇಳಿ, ಇಲ್ಲಿ ಇಷ್ಟೊಂದು ದುಡ್ಡು ಅಮೌಂಟ್ ನಿಮ್ಗೆ ಹೆಂಗ್ ಬಂತು ಅದು ಕ್ಲಾರಿಟಿ ಕೊಡಿ ಅಂತ. ನಾನು ಅಭಿ ವಿಚಾರದಲ್ಲಿ ಏನಾಗಿದ್ದನು ಅವತ್ತಿ ಏನ್ ಹೇಳಿದ್ದಾನು ಇವತ್ತು ಅದೇ ರೀತಿ ಸ್ಟ್ಯಾಂಡ್ ಆಗಿ ನಿಂತಿರ್ತೀನಿ. ಸೊ ನಿಮ್ಮ ನಿಲುವಲ್ಲಿ ಅವ್ರ ಕೋರ್ಟು ಕೇಸು ಅಂತ ಹೋದ್ರು ಕೂಡ ನಿಮ್ ನಿಲುವಲ್ಲಿ ಏನ್ ಬದಲಾವಣೆ ಇಲ್ಲ? ಇಲ್ಲ ಮೇಡಮ್. ನೀವು ಯಾವ ರೀತಿ ರೆಡಿ ಇದ್ದೀರಿ ಫೇಸ್ ಮಾಡ್ಲಿಕ್ಕೆ? ಇವಾಗ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಭಿಷೇಕ್ ಅವರು. ಯಾ ಮೇಡಮ್, ನಾವು ಏನು ಕಾನೂನಾತ್ಮಕವಾಗಿ ನಮ್ಮ ಲಾಯರ್ ಏನಿದ್ದಾರೆ ಅವ್ರು ಏನ್ ಫೇಸ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ ಮೇಡಮ್. ಯಾಕಂತಂದ್ರೆ ಈ ಕೋರ್ಟ್ ಕೇಸಲ್ಲ ನನಗೂ ಅಷ್ಟು ಇದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ. ಕಾನೂನಾತ್ಮಕವಾಗಿ ಏನ್ ನಡೀತದೆ ನಡೀಲಿ ಮೇಡಮ್, ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಅವ್ರು ಹಾಕ್ಬೇಡ ಅಂತಾನು ಅನ್ನಕ್ಕಾಗಲ್ಲ, ನಾನು ಹೇಳಿರೋದು ಸುಳ್ಳು ಅಂತಾನು ಅನ್ನಕ್ಕಾಗಲ್ಲ. ಯಾಕಂತಂದ್ರೆ ನಾನು ಸುಳ್ಳೇ ಹೇಳಿಲ್ಲ, ಸತ್ಯ ಮಾತಾಡಿದ್ದೀನಲ್ವಾ. ಅವ್ರು ಹಾಕ್ಲಿ ಮೇಡಮ್, ಅದಕ್ಕೆ ನನ್ಗೇನು. ರೈಟ್. ಧನ್ಯವಾದ ಸುಮಂತ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.